ಒಂದು ವಿಚಾರ ನಾವಿಲ್ಲಿ ಗಮನಿಸಲೇಬೇಕು. ತಮಿಳಿನ ಖ್ಯಾತ ನಟ ಶರತ್ ಕುಮಾರ್ ಸರ್ ನಿಮ್ಗೆಲ್ರಿಗೂ ಗೊತ್ತಿದೆ. ಕನ್ನಡದಲ್ಲೂ ಕೂಡ ಸಾಕಷ್ಟು ಪಾತ್ರ ಪೋಷಣೆ ಮಾಡಿದ್ದಾರೆ. ಶರತ್ ಕುಮಾರ್ ಸರ್ನ ತಮಿಳಿನಲ್ಲಿ ಸೂರ್ಯನ್ ಚಿತ್ರದ ಮುಖೇನ ಇಂಟ್ರೊಡ್ಯೂಸ್ ಮಾಡಿದ್ದು ನಮ್ಮ ಪವಿತ್ರನ್ ಸರ್. ಜೊತೆಗೆ ದೇವಯಾನಿ ಅವರು, ರೋಜಾ ಅವರು, ಪೂಜಾ ಭಟ್ ಅವರು, ಪ್ರಭುದೇವ್ ಅವರನ್ನ ತೆಲುಗಿಗೆ ಪರಿಚಯಿಸಿ ಅವರ ಸಿನಿಮಾಗಳನ್ನ ಮಾಡಿದ್ದು ಪವಿತ್ರನ್ ಸರ್. ಹಾಗಾಗಿ 20ಕ್ಕೂ ಹೆಚ್ಚು ಹಿಟ್ ಸಿನಿಮಾಗಳನ್ನ ನೀಡಿದ್ದಾರೆ. ಜೊತೆಗೆ ನಮ್ಮ ರಮೇಶ್ ಸರ್ ಹಾಗೇನೆ ಸುಧಾರಾಣಿ ಮೇಡಮ್ ನ ಒಳಗೊಂಡಂತೆ ಒಂದು ಸಿನಿಮಾವನ್ನು ಕೂಡ ತಮಿಳಿನಲ್ಲಿ ನಿರ್ದೇಶನ ಮಾಡ್ತಾರೆ. ಸೊ ಕನ್ನಡಕ್ಕೆ ಅವರು ಪದಾರ್ಪಣೆ ಮಾಡಿರೋದು ಬಹಳ ಸಂತೋಷ ಆಗ್ತಿದೆ. ಫಸ್ಟ್ಲಿ ವೆಲ್ಕಮ್ ಟು ಕನ್ನಡ ಸಿನಿಮಾ ಸರ್, ಪ್ರೀತಿಯ ಸ್ವಾಗತ ತಮಗೆ. ಹಾಗೆ ನಮ್ಮ ನಿರ್ಮಾಪಕರ ಬಗ್ಗೆ ಮಾತನಾಡುವಂತಹ ಸಮಯ. ಪ್ರಕಾಶ್ ಪಳನಿ ಅವರು ಥರ್ಡ್ ಐ ಮೀಡಿಯಾ ಅಂತ ಹೇಳಿದೆ, ಇದರ ಸಂಸ್ಥಾಪಕರು. ಜೊತೆಗೆ ನೀವು ಗಮನಿಸ್ತಿರಬಹುದು ಜಾಲಿವುಡ್ ಸ್ಟುಡಿಯೋ ಇದರ ಒನ್ ಆಫ್ ದ ಡೈರೆಕ್ಟರ್ ಕೂಡ ಹೌದು. 20ಕ್ಕೂ ಹೆಚ್ಚು ದಕ್ಷಿಣ ಭಾರತದ ಸಿನಿಮಾಗಳನ್ನ ಪ್ರೊಡಕ್ಷನ್ ನೋಡ್ಕೊಂಡಿದ್ದಾರೆ, ಜೊತೆಗೆ ಡಿಸ್ಟ್ರಿಬ್ಯೂಷನ್ ಕೂಡ ಮಾಡಿದ್ದಾರೆ. ಕನ್ನಡದ ಮೇಲೆ ವಿಶೇಷವಾದ ಪ್ರೀತಿ, ಕನ್ನಡಕ್ಕೆ ಏನಾದ್ರು ಮಾಡ್ಬೇಕು, ಕನ್ನಡ ಸಿನಿಮಾಗಳನ್ನ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಕಲ್ಕಿ ಸಿನಿಮಾವನ್ನ ನಿರ್ಮಾಣದ ಹೊಣೆ ಹೊತ್ತಿದ್ದಾರೆ. ಸರ್ ತಮಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಕೋರ್ತಿದ್ದೆ. ಇನ್ನು ನಮ್ಮ ಪ್ರೀತಿಯ ಕವಿರಾಜ್ ಸರ್ ಪ್ರತಿ ಸಾರಿ ಯಾವುದೇ ಪ್ರೆಸ್ ಮೀಟ್ ಬಂದ್ರು ಕೂಡ ಒಂದಲ್ಲ ಒಂದು ಹಿಟ್ ಸಾಂಗ್ ಜೊತೆಗೆ ಬರ್ತಾರೆ. ಸದ್ಯ ಈಗ ಹೊರಗಡೆ ಎಲ್ಲ ಚಿನ್ನಮ್ಮ ಜೊತೆಗೆ ಎಲ್ಲ ವ್ಯೂ ಕಾಣೆ ಅಂತ ಟ್ರೆಂಡ್ ಓಡ್ತಾ ಇದೆ. ಪ್ರಸ್ತುತ ನಮ್ಮ ಕಾರ್ಯಕ್ರಮದಲ್ಲಿ ಸಿನಿಮಾದಲ್ಲಿ ಒಟ್ಟು 6 ಹಾಡುಗಳಿದ್ದಾವೆ. 6 ಹಾಡುಗಳನ್ನ ಕವಿರಾಜ್ ಸರ್ ಬರ್ತಾರೆ. ಸರ್ ಪ್ರೀತಿಯ ಸ್ವಾಗತ ತಮಗೂ ಕೂಡ. ಜೊತೆಗೆ ನಮ್ಮ ನಾಯಕ ನಟ JP ರೆಡ್ಡಿ, ಜಯಪ್ರಕಾಶ್ ರೆಡ್ಡಿ. ತಾವೆಲ್ಲರೂ ಕೂಡ ಸುಂದರ ಸ್ವಪ್ನಗಳು ಅಂತ ಒಂದು ಸಿನಿಮಾ ಬಂತು. ರಮೇಶ್ ಸರ್ ಹಾಗೆ ತಾರಾ ಮೇಡಮ್ ಈ ಸಿನಿಮಾದಲ್ಲಿ ಅಭಿನಯಿಸಿದ್ರು. ಕೆ ಬಾಲಚಂದ್ರ ಅವರ ಸಿನಿಮಾ ಇದು, ಅವ್ರ ನಿರ್ದೇಶನದಲ್ಲಿ ಮೂಡಿ ಬಂದಂತಹ ಸಿನಿಮಾ. ಆ ಸಿನಿಮಾದಲ್ಲಿ ನಮ್ಮ ನಾಯಕ ನಟ ಡೆಬ್ಯೂ ಮಾಡಿದ್ರಂತೆ ಚೈಲ್ಡ್ ಆರ್ಟಿಸ್ಟ್ ಆಗಿ. ಅದಾದ್ಮೇಲೆ ವಾಟ್ಸ್ಆಪ್ ಲವ್ ಬಂತು. ಈಗ ರಾಜಾರಾಣಿ ಬಿಡುಗಡೆಗೆ ಸಜ್ಜಾಗಿದೆ. ಜೊತೆಗೆ ಗ್ಯಾಂಗ್ಸ್ಟರ್ ಅನ್ನುವಂತಹ ಸಿನಿಮಾ ಕೂಡ ಇನ್ನೇನು ಬಿಡುಗಡೆಗೆ ಸಜ್ಜಾಗಿದೆ. ಕಲ್ಕಿ ಸಿನಿಮಾದ ಮೂಲಕ ಪೂರ್ಣ ಪ್ರಮಾಣದ ನಾಯಕ ಅವರು ಪದಾರ್ಪಣೆ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಆಲ್ಸೋ ವೆಲ್ಕಮ್ ನಿಮ್ಗೂ ಕೂಡ. ಸೊ ಈಗ ನಾವು ಕಲ್ಕಿ ಬಗ್ಗೆ ಮಾತನಾಡೋಣ. ಕಲ್ಕಿ ಅಂದ್ರೆ ಏನು ಅನ್ನೋದೇ ಬಹಳ ಮಂದಿಯ ಪ್ರಶ್ನೆ ಆಗಿರುತ್ತೆ. ಸೊ ನಮ್ಮ ಭಾಗದಲ್ಲಿ ಯಾರಾದ್ರೂ ಕಪ್ಪುಗಿರೋರಿಗೆ ಕರ್ಕಿ ಅಂತ ಹೇಳ್ತೀವಿ, ಕರಿ ಅಂತ ಹೇಳ್ತೀವಿ. ಈ ಸಿನಿಮಾ ಪ್ರಮುಖವಾಗಿ ಅಲ್ಲಿ ಕರ್ಕಿ ಅಂತ ಇದೆ, ನಾನು BA LLB ಅಂತ ಇದೆ. ಯಾಕೆ ಅನ್ನೋದು ಮೂಡ್ತಿರಬಹುದು. ನಮ್ಮ ಚಿತ್ರದ ಕಥಾನಾಯಕನಿಗೆ ಒಂದು ತುಡಿತಾ ಇರುತ್ತೆ, BA LLB ಓದ್ಬೇಕು ಅಂತ. ನಿಜ ಜೀವನದಲ್ಲೂ ಕೂಡ ಅವರು MBA LLB ಓದಿದ್ದಾರೆ, ಅದು ಸೆಕೆಂಡ್ರಿ. BA LLB ಓದ್ಬೇಕಂತ ಕನಸಿರುತ್ತೆ. ಇಲ್ಲಿ ಶ್ರೀಮಂತ ವರ್ಗ, ಬಡವರ್ಗ ಒಂದು ಅಸಮಾನತೆ ಇದೆ, ಜೊತೆಗೆ ಜಾತಿಯ ಒಂದು ಅಸಮಾನತೆ ಕೂಡ ಇರುತ್ತೆ. ನಮ್ಮ ನಾಯಕ ನಟ ಒಂದು ಪ್ರತಿಷ್ಠಿತ ಕಾಲೇಜ್ ಹೋಗ್ತಾರಂತೆ. ಅಲ್ಲಿ ಮೇಲ್ಜಾತಿಯ ಹುಡುಗಿ ಜೊತೆ ಒಂದು ಪ್ರೇಮ ಆಗುತ್ತೆ. ಸೊ ಮೇಲ್ಜಾತಿಯ ಹುಡುಗಿ ಜೊತೆ ಪ್ರೇಮ ಆದಾಗ ನಮ್ಮ ಸಮಾಜ ಒಂದು ಹುಡುಗಿ ಒಂದು ಒಳ್ಳೆ ಬಾಂಧವ್ಯ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಇದು ಪ್ರೀತಿನೇ ಇರ್ಬೇಕು ಅಂತ ಪ್ರೆಡಿಕ್ಟ್ ಮಾಡ್ತಾರೆ. ಆದ್ರೆ ಪ್ರೀತಿಗೂ ಮೀರಿದ ಒಂದು ಸ್ನೇಹ ಇರುತ್ತೆ ಅನ್ನೋದು ಈ ಸಿನಿಮಾ ಹೇಳೋದಕ್ಕೆ ಹೊರಟಿದೆ. ಪ್ರಮುಖವಾಗಿ ಈ ಸಿನಿಮಾದ ಪೋಸ್ಟರ್ ತಾವು ಗಮನಿಸ್ತಾ ಇದ್ರೆ ಒಂದು ಶ್ವಾನ ಕಾಣಿಸುತ್ತೆ. ಆ ಶ್ವಾನ ಕೂಡ ಕಪ್ಪಗಿದೆ, ಅದನ್ನ ಕರ್ಗಿ ಅಂತ ಸಂಬೋಧನೆ ಮಾಡಲಾಗುತ್ತೆ. ಸೊ ಚಿತ್ರದ ಕಥೆಯ ಒಂದು ಎಳೆಯನ್ನ ನಿಮ್ಮ ಮುಂದಿಟ್ಟಿದ್ದೇನೆ. ಮತ್ತಷ್ಟು ಸಿನಿಮಾ ಬಗ್ಗೆ, ಕಥೆ ಬಗ್ಗೆ ಮಾತನಾಡ್ತಾ ಹೋಗೋಣ. ಚಿತ್ರದ ಟೆಕ್ನಿಷಿಯನ್ಸ್ ಬಗ್ಗೆ ಮಾತನಾಡೋಣ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಗೆಸ್ಟ್ ಸ್ಟೇಜ್ ಮೇಲೆ ಬಂದ್ರೆ ದೀಪವನ್ನ ಬೆಳಗೋದ್ರ ಮುಖೇನ ಕಾರ್ಯಕ್ರಮಕ್ಕೆ ಒಂದು ಸ್ಟಾರ್ಟ್ ಅನ್ನ ಕೊಡ್ಬೇಕಂತ ಕೇಳ್ಕೊತೀನಿ. ಸ್ವಲ್ಪ ದೀಪ ಬೆಳಗೋದ್ರ ಮುಖೇನ ಚಿತ್ರತಂಡಕ್ಕೆ ಚಾಣ. ಹಣದ ಬೆಳಗಾಗಿದೆ. ಸೊ ಲಾಂಚ್ ಆಗುತ್ತೆ. ಜೊತೆಗೆ ಕವಿರಾಜ್ ಸರ್ ಕೂಡ ಕೈ ಕೊಡಿಸ್ಬೇಕು. ಸರ್ ಸ್ವಲ್ಪ ಮಧ್ಯೆ ಬರ್ಬೋದಾ ಪ್ಲೀಸ್? ಪ್ಲೀಸ್ ಎಲ್ಲರೂ ಕೆಳಗಡೆ ಹಾಕೊಂಡ್ರೆ ಸರ್ ಮೋಷನ್ ಪೋಸ್ಟರ್ ನೀವು ಲಾಂಚ್ ಮಾಡಿ. ಸರ್ ಟ್ರೈಲರ್ ಲಾಂಚ್ ಅಂತ ಹೇಳ್ತಾರೆ. 2 ಲಾಂಚ್ ಅಂತ ಹೇಳಿದ ಮೇಲೆ ಬ್ಯಾಕ್ ಟು ಬ್ಯಾಕ್ 2 ನೋಡೋಣ. ಸರ್ ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ಓಂ ನಮಃ ಶಿವಾಯ. ಲಾಂಚ್. ಥರ್ಡ್ ಐ ಮೀಡಿಯಾದ ಪವಿತ್ರನ್ ಅವರ ನಿರ್ದೇಶನದ ಪ್ರಕಾಶ್ ಪಳನಿ ಅವರು ನಿರ್ಮಾಣ ಮಾಡಿರುವ
ಕರ್ಕಿ ಸಿನಿಮಾದ ಟ್ರೈಲರ್ ಲಾಂಚ್. ಥ್ಯಾಂಕ್ ಯು. ಸರ್ ಜೊತೆ ಕೆಲಸ ಮಾಡಿದ್ದು ತುಂಬಾ ಹಿರಿಯ ನಿರ್ದೇಶಕರು. ಬಹುಶಃ ನಾವು ಸಿನಿಮಾ ಅಂತ ಅರ್ಥ ಆಗೋ ಮೊದಲೇ ಅವ್ರು ಹಿಟ್ ಸಿನಿಮಾಗಳನ್ನ ನೀಡಿದವರು. ತಮಿಳಲ್ಲಿ ವಿಜಯಕಾಂತ್ ಆಗಿರ್ಬೋದು, ಶರತ್ ಕುಮಾರ್ ಅವ್ರ ಜೊತೆ ಬಹಳಷ್ಟು ಸಿನಿಮಾಗಳನ್ನ ಮಾಡಿದ್ರು. ದೊಡ್ಡ ದೊಡ್ಡ ಸ್ಟಾರ್ಗಳನ್ನ ಪ್ರಭುದೇವ ಅವರು, ಪೂಜಾ ಭಟ್, ದೇವಯಾನಿ ಹಾಗೆ ಇಂಟ್ರೊಡ್ಯೂಸ್ ಮಾಡಿದವರು. ಅವ್ರ ಜೊತೆ ವರ್ಕ್ ಮಾಡುವಾಗ ನಮ್ಗೊಂದಿರುತ್ತೆ, ನಮಗೂ ಏನಾದ್ರು ಕಲಿಯಕ್ಕೆ ಸಿಗತ್ತೆ ಇಲ್ಲಿ ಹೊಸದಾಗಿ ಅಂತ. ಅವ್ರ ಎಕ್ಸ್ಪೀರಿಯನ್ಸ್ ಅನ್ನ ನಾವು ಗ್ರಾಬ್ ಮಾಡ್ಬೋದು ಅನ್ನೋದಿರುತ್ತೆ. ನನಗೆ ತುಂಬಾ ವಿಶೇಷ ಅನ್ಸಿದ್ದು ತುಂಬಾ ಡೀಟೇಲಿಂಗ್ ವರ್ಕ್ ಮಾಡ್ತಾ ಇರೋದು. ಅಂದ್ರೆ ಈಗ ನಾನು 6 ಸಾಂಗ್ಗಳು ಬರೆದಾಗ ಪ್ರತಿ ಪದವನ್ನ ಒಂದ್ಸರಿ ಅವರು ತಮಿಳಲ್ಲಿ ಬರ್ಕೊಂಡು ಅದರ ಅರ್ಥ ಕೇಳಿ, ಮತ್ತೆ ನಮ್ಮ ಪ್ರಸನ್ನ ಅಂತ ಒಬ್ಬರು ಅಸಿಸ್ಟೆಂಟ್ ಇದ್ದಾರೆ, ಅವ್ರ ಜೊತೆ ಅವ್ರ ಹತ್ರ ತಮಿಳ್ ಅರ್ಥ ಕೇಳಿ, ನನ್ನ ಹತ್ರ ಕನ್ನಡ ಅರ್ಥ ಕೇಳಿ, ಸೊ ಎರಡೂ ಅರ್ಥಗಳನ್ನ ಸಮೀಕರಿಸಿ ನೋಡಿ ಒಂದೊಂದು ಲೈನನ್ನು ಓಕೆ ಮಾಡ್ತಾ ಇದ್ರು ಅವರು. ತುಂಬಾ ಆ ಒಂದು ಸೂಕ್ಷ್ಮತೆ ಸಿನಿಮಾದ ಎಲ್ಲ ವಿಷಯಗಳಲ್ಲೂ ನಾನು ಅವ್ರನ್ನ ನೋಡಿದೆ. ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಪವಿತ್ರನ್ ಸರ್. ಜೊತೆಗೆ ಪ್ರೊಡ್ಯೂಸರ್ ಸರ್ ಬಳನಿ ಪ್ರಕಾಶ್ ಅವರಿಗೂ ಈ ಸಿನಿಮಾದಲ್ಲಿ ಎಲ್ಲ ಹಾಡುಗಳನ್ನು ಬರೆಯಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ, ಮತ್ತೆ JP ಅವರು ತುಂಬಾ ಬರೀ ಹೀರೋ ಆಗಲ್ಲ, ತನುಮನ ಅನ್ಬೋದು, ಎಲ್ಲಾ ತರದಲ್ಲೂ ಕೆಲಸ ಮಾಡಿದ್ದಾರೆ. ಅಂದ್ರೆ ಈ ಸಿನಿಮಾ ಚೆನ್ನಾಗಾಗಬೇಕು ಅಂತ ಹಗಲಿರುಳು ಅವರು ಶ್ರಮಿಸಿದ್ದಾರೆ. ಹಾಗಾಗಿ ಅವರಿಗೂ ಧನ್ಯವಾದ ಹೇಳಬೇಕು. ಮುಖ್ಯವಾಗಿ ಈ ಸಿನಿಮಾದಲ್ಲಿ ಇರೋ ಅಂಶ ಅಂದ್ರೆ ಇದೊಂದು ಜಾತಿ ವ್ಯವಸ್ಥೆಯ ಅಸಮಾನತೆಯ ಜಾತಿ ವ್ಯವಸ್ಥೆ, ಅದು ಹಳ್ಳಿಗಳ, ಇದು ಒಂದು ಬಹುಶಃ ಶಿವಮೊಗ್ಗ ಶಿಕಾರಿಪುರ ತಾಲೂಕಿನ ಕ್ಯಾಸನ್ಕೆರೆ ಅನ್ನೋ ಹಳ್ಳಿಯನ್ನ ಬೇಸಾಗಿಟ್ಕೊಂಡು ಅದ್ರ ಸುತ್ತಮುತ್ತ ಕತೆ ಮಾಡಿದ್ದಾರೆ. ಅಲ್ಲಿ ಆ ದೌರ್ಜನ್ಯ ಹೇಗಿರುತ್ತೆ, ಒಬ್ಬ ಕೆಳವರ್ಗದವನು ಒಂದು ಕಾಲೇಜ್ಗೆ ಹೋದಾಗ ಅವನೇನೋ ಒಂದು ಮಹತ್ವಾಕಾಂಕ್ಷೆ ಇಟ್ಕೊಂಡು ಸಾಧಿಸ್ಲಿಕ್ಕೆ ಹೋದಾಗ ಏನೇನು ಅಡ್ಡಿಗಳಾಗುತ್ತೆ, ಪ್ರೀತಿ ಪ್ರೇಮದಲ್ಲಿ ಜಾತಿ ಬಂದಾಗ ಏನಾಗುತ್ತೆ, ಮನುಷ್ಯ ಮತ್ತು ಪ್ರಾಣಿಯ ಸಂಬಂಧ, ಪ್ರೇಮ, ಅದನ್ನೆಲ್ಲವನ್ನು ಇಟ್ಕೊಂಡು ಈ ಕಥೆಯನ್ನು ಹೆಣೆಯಲಾಗಿದೆ. ಬಹಳ ಹೃದಯ ಸ್ಪರ್ಶಿ ಸನ್ನಿವೇಶಗಳಿವೆ. ತುಂಬಾ ಕಡೆ ಖಂಡಿತವಾಗಿ ಎಂತ ಕಲ್ಲು ಹೃದಯದವರ ಆದ್ರೂ ಕೂಡ ಕಣ್ಣೀರು ಬಂದೇ ಬರುತ್ತೆ ಅನ್ನೋದು ನನ್ನ ಗ್ಯಾರಂಟಿ. ಅದು ಜೊತೆಗೆ ಹಾಡುಗಳು ಅಷ್ಟೇ ನಾವು ಹೆಚ್ಚಾಗಿ ಟ್ರೈ ಮಾಡಿರೋದು ಅದೇ ಆ ಜಾತೀಯತೆ ವಿಚಾರಗಳು ಬರುತ್ತೆ. ಹೇಗೆ ಒಬ್ರೊಬ್ರ ನಡುವೆ ಅವನು ಮನುಷ್ಯ ಇವನು ಮನುಷ್ಯ, ಆದ್ರೆ ಅವನಿಗೊಂದು ಬೇರೆ ಶ್ರೇಣಿ, ಇವನಿಗೊಂದು ಬೇರೆ ಶ್ರೇಣಿ, ಅವನಿಗೊಂದು ಬೇರೆ ಘನತೆ, ಇವನಿಗೊಂದು ಬೇರೆ ಘನತೆ, ಹೇಗೆ ಸಮಾಜ ಈ ಶ್ರೇಣೀಕೃತ ವ್ಯವಸ್ಥೆ ಮನುಷ್ಯನನ್ನೇ ಹೀನಾಯವಾಗಿ ನಡೆಸ್ಕೊಳ್ಳುತ್ತೆ ಅನ್ನೋದು ಹೆಚ್ಚಿನ ಹಾಡುಗಳಲ್ಲಿ ಆ ಒಂದು ಬೇಸ್ ಇಟ್ಕೊಂಡೆ ಸಂದರ್ಭಕ್ಕೆ ತಕ್ಕ ಹಾಗೆ ಆ ಕಡೆ ಈ ಕಡೆ. ಇವನ್ ಪ್ರೀತಿಯ ಹಾಡುಗಳು ಕೂಡ ಬರುತ್ತೆ. ಕೆಲವೊಂದು ಸಿಚುವೇಶನ್ ಸಾಂಗ್ ಅಲ್ಲಿ ಬರೋದಕ್ಕಿಂತ ಪ್ರೀತಿಯ ಹಾಡುಗಳು ಕೂಡ ಅದರದ್ದೆಲ್ಲೋ ಒಂದು ಜಲಕ್ಕೆ ಬಂದು ಹೋಗುತ್ತೆ. ಸೊ ಹಾಗಾಗಿ ಎಲ್ಲ 6 ಸಾಂಗ್ಗಳು ಒಂದು ಕಾನ್ಸೆಪ್ಟ್ ಅಲ್ಲಿ ಕೂತ್ಕೊಳ್ತವೆ. ನಮ್ಮ ಅರ್ಜುನ್ ಸರ್ ತುಂಬಾ ಚೆನ್ನಾಗಿ ಟ್ಯೂನ್ ಮಾಡಿದ್ದಾರೆ. ಅದಕ್ಕೆ ನಾನು ನ್ಯಾಯ ಒದಗಿಸ್ತೀನಿ ಅಂತ ನಾನು ಅನ್ಕೊಂಡಿದ್ದೀನಿ. ಮುಂದೆ ಜನ ಹೇಳಬೇಕು. ಒಟ್ಟಾರೆ ಕರ್ಕಿ ಒಂದು ತುಂಬಾ ವಿಶೇಷವಾದ ಸಿನಿಮಾ. ತಮಿಳಿನ ಬಹಳ ಅನುಭವಿ ನಿರ್ದೇಶಕರು ಕನ್ನಡ ಸಿನಿಮಾ ರಂಗಕ್ಕೆ ಕೊಡ್ತಿರುವ ಕೊಡುಗೆ ಅಂತ ಹೇಳ್ಬೋದು. ಈ ಸಿನಿಮಾ ಯಶಸ್ವಿ ಆಗಲಿ, ಈ ಸಿನಿಮಾ ಕನ್ನಡ ಜನತೆಯ ಮನ ಗೆಲ್ಲಿ ಅಂತ ನಾನು ಹೃದಯಪೂರ್ವಕವಾಗಿ ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಕವಿ ಸರ್, ಧನ್ಯವಾದಗಳು. ನಾನು ಯಾವಾಗಲೂ ಕವಿ ಸರ್ ಕೇಳ್ತಿದ್ದೀನಿ ಸರ್, ನೀವು ಕವಿ ಆದ್ಮೇಲೆ ಕವಿರಾಜ್ ಹೆಸರು ಬದಲಾಯಿಸ್ಕೊಂಡ್ರೆ ಅಥವಾ ಹಾಡು ಬರೆಯಕ್ಕೆ ಸ್ಟಾರ್ಟ್ ಮಾಡಿದ್ದಕ್ಕೆ ಏನ್ ಸಂಬಂಧ ಅಂತ, ಸೊ ಅಷ್ಟು ಸೊಗಸಾಗಿ ಬರೀತಾರೆ. ಥ್ಯಾಂಕ್ ಯು ಸೋ ಮಚ್ ಸರ್, ಧನ್ಯವಾದಗಳು. ಸೊ ಅವಕಾಶ ಮಾಡಿಕೊಟ್ಟಿದ್ದ ಹೀರೋ ಸರ್ಗೂ ಮತ್ತೆ ನಮ್ಮ ಡೈರೆಕ್ಟರ್ ಸರ್ಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಸರ್. ನಾನೇನಾರು ಆ್ಯಕ್ಟಿಂಗಲ್ಲಿ ತಪ್ಪು ಮಾಡಿದರೆ, ಏನಾದ್ರು ಮಿಸ್ಟೇಕ್ ಮಾಡಿದರೆ ಸಾರಿ. ಇನ್ನೂ ಹೆಚ್ಚಿನ ಅವಕಾಶ ಕೊಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ದಿವಸನ ಮಾಡಬೇಕಂತ, ಇದು ಸೋಷಿಯಲ್ ಜಸ್ಟಿಸ್ಗೋಸ್ಕರ ಮಾಡಬೇಕಂತ. ನಮ್ಮ ಹೀರೋ ಬಂದು he was my childhood friend. First of all, this movie was supposed to be done by a popular Kannada director. Last moment ನಲ್ಲಿ ಅವರು ಬೇರೆ ಏನೋ ಶೆಡ್ಯೂಲ್ ಇದೆ ಅಂತ ಹೇಳ್ಬಿಟ್ಟು there was some confusion. After that, ಪವಿತ್ರನ್ ಡೈರೆಕ್ಟರ್, ಲೆಜೆಂಡ್ ಡೈರೆಕ್ಟರ್, ಅವರೇ ಪ್ರಭುದೇವನ ಇಂಟ್ರೊಡಕ್ಷನ್ ಮಾಡಿದ್ದು. ಆಮೇಲೆ ಪವಿತ್ರನ್ ಸರ್ ಬಂದು ಆಕ್ಟರ್ ವಿಜಯ್ ತಂದೆ ಹತ್ರ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಜಾಯ್ನ್ ಆಗಿದ್ರು ಫಸ್ಟ್. ಆಮೇಲೆ ಇವಾಗ ಶಂಕರ್, ಐ ಫಿಲ್ಮ್ ಶಂಕರ್, ಇಂಡಿಯನ್ 2 ಮೂವಿ ಡೈರೆಕ್ಟರ್, ನಮ್ಮ ಪವಿತ್ರನ್ ಸರ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಇದ್ರು. ಅಂಡ್ ಪವಿತ್ರನ್ ಸರ್ ಇಸ್ ಲೆಜೆಂಡ್ ಡೈರೆಕ್ಟರ್. ಬಿಗ್ ಬಡ್ಜೆಟ್ ಮೂವೀಸ್ ಎಲ್ಲ ಮಾಡಿದ್ದಾರೆ. ಹೌದು, ಪಾಪ್ಯುಲರ್ ಪ್ಲೇಸ್ ಬಂದು ಬ್ಯಾಂಗ್ಳೂರ್ ಸಿಟಿ, ಸೂರ್ಯನ್, ಲಾಟ್ ಆಫ್ ಮೂವೀಸ್ ಇಸ್. ಸೊ ಒನ್ಸ್ ನಮ್ಮ ಕನ್ನಡ ಡೈರೆಕ್ಟರ್, ಪಾಪ್ಯುಲರ್ ಡೈರೆಕ್ಟರ್, ಏನೋ ಸ್ವಲ್ಪ ಡಿಫರೆನ್ಸ್ ಆಫ್ ಒಪಿನಿಯನ್, ಕನ್ಫ್ಯೂಷನ್ ಲಾಸ್ಟ್ ಮೂವ್ನಲ್ಲಿ
ಶೆಡ್ಯೂಲ್ ಕ್ಯಾನ್ಸಲ್ ಆಯಿತು. ಆಮೇಲೆ ನಾನು ಪೈಥನ್ ಸರ್ನ ಅಪ್ರೋಚ್ ಮಾಡಿದೆ. ಸರ್ ಆಯಿತು, ಅವ್ರಿಗೂ ಇಷ್ಟ ಆಯಿತು, ಕನ್ನಡದಲ್ಲಿ ಮಾಡಬೇಕು, ತುಂಬ ದಿವಸ ಅಂತ ಆಪರ್ಚುನಿಟಿ ಬಂತು. ನಾನು ಐ ವಾಸ್ ಆಲ್ಸೋ ವೆರಿ ಸ್ಟಬನ್ ಹಠ. ನಾನು ಕನ್ನಡ ಮೂವಿ ಫಸ್ಟ್ ಪ್ರೊಡಕ್ಷನ್ ಮಾಡಬೇಕು. ಡಿಸ್ಟ್ರಿಬ್ಯೂಷನ್ ತಮಿಳ್, ತೆಲುಗು, ಕನ್ನಡ ಎಲ್ಲ ಮಾಡಿದ್ದೀನಿ. ಇನ್ನೊಂದು ಮೂವಿನ ಸೆನ್ಸರ್ ಮಾಡಿ ಇಟ್ಟಿದ್ದೀನಿ. ಆಫ್ಟರ್ ದಿಸ್ ಐ ವಾಂಟ್ ಟು ರಿಲೀಸ್ ದಿಸ್. ಆ್ಯಂಡ್ ಆಫ್ಕೋರ್ಸ್ ಹೀರೋ ಮೈ ಚೈಲ್ಡ್ಹುಡ್ ಫ್ರೆಂಡ್, ಸರ್ ನೀನೇ ಮಾಡು, ಅವರು ಮಾಡಿದ್ದಾರೆ ಒಂದು 4 ಮೂವಿ, ಸರ್ ನೀನೇ ಮಾಡು ಅಂತ ಹೇಳಿ. ಹೀರೋಯಿನ್ ಚೆನ್ನಾಗಿ ಮಾಡಿದ್ದಾರೆ. ಶಿ ಇಸ್ ಗಾಟ್ ದೇರ್ ಶೂಟಿಂಗ್ ಅಂತ ಬಂದಿಲ್ಲ. ಆಮೇಲೆ ಸಾಧಕ್ ಹೋಗ್ಲ ಇವಾಗ ಫೋನ್ ಮಾಡಿದರು, ಕಂಟ್ರಿ ವಾಸ್ ಸ್ಟುಡಿಯೋನಲ್ಲಿ ಶೂಟಿಂಗ್ನಲ್ಲಿ ಸಿಕ್ಕಾಕೊಂಡಿದ್ದೀನಿ ಪ್ರಕಾಶ್, ನೆಕ್ಸ್ಟ್ ಟೈಮ್ ಆಡಿಯೋ ಫಂಕ್ಷನ್ನಲ್ಲಿ ಮೀಟ್ ಮಾಡೋಣ. ಅಫ್ಕೋರ್ಸ್ ವೆರಿ ಮಚ್ ಥ್ಯಾಂಕ್ಫುಲ್ ಟು ಕನ್ನಡ ಆಡಿಯನ್ಸು, ಕವಿರಾಜ್ ಸರ್, ಅರ್ಜುನ್ ಜನ್ಯ ಸರ್, ಆ್ಯಂಡ್ ಅಫ್ಕೋರ್ಸ್ ಆಲ್ ದಿ ಕೋ ಆರ್ಟಿಸ್ಟ್. ವಾಟ್ ಎಲ್ಸ್? ಯಾರು ಪಾಪ್ಯುಲರ್ ಡೈರೆಕ್ಟರ್ ಯಾರು? ಸರ್ ಸಾರಿ, ಓಕೆ, ಮಾಧ್ಯಮದವರೇನ ಪ್ರಶ್ನೆ ಕೇಳ್ತಿದ್ದಾರೆ, ಪಾಪ್ಯುಲರ್ ಡೈರೆಕ್ಟರ್ ಯಾರು ಅಂತ. ಸರ್ ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್. ಸಬ್ಜೆಕ್ಟ್ ಅವ್ರದ್ದಿತ್ತ ನಿಮಗಿತ್ತ? ಸಬ್ಜೆಕ್ಟ್ ನಮ್ದಿತ್ತು ಸರ್. ಬೇರೆ ಯಾವ್ದಾದ್ರು ಕನ್ನಡ ಪ್ರಶ್ನೆ? ಸಿನಿಮಾನೇ ಮಾಡ್ಬೇಕು ಅನ್ಸಿದ್ದೆ. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಕನ್ನಡ. ಸೊ ನಾನು ಕನ್ನಡ ಮೂವಿ ಐ ಎಮ್ ಎ ಫ್ಯಾನ್ ಆಫ್ ಅವ್ರ ರಾಜ್ಕುಮಾರ್ ಅನ್ನ. 2 ದಿವಸ ನಾನು ಎಲ್ಲಿ ಡೆತ್ ಕೇಳಿದ್ಮೇಲೆ 2 ದಿವಸ ನಾನು ಊಟನೇ ಮಾಡಲಿಲ್ಲ. ಅವ್ರ ಮನೆ ಹತ್ರನೇ ಕಾರ್ ಹಾಕೊಂಡು ಅಲ್ಲೇ ಇದೆ. ಸೊ ಐ ವಾಂಟೆಡ್ ಟು ಡೂ ಕನ್ನಡ ಮೂವಿ. ನೆಕ್ಸ್ಟ್ ರೆಡಿ ಇದೆ ಏನಲ್ಲ ಸಿನಿಮಾ? ಪಾಪಿ ನೆಕ್ಸ್ಟ್ ಸೆನ್ಸರ್ ಆಗಿದೆ. ದಟ್ ಈಸ್ ಆಲ್ಸೋ ಬೇಸ್ಡ್ ಆನ್ ದ ಡಾಗ್. ಡಾಗ್ ಲವರಾ? Pretty dog lover. Of course, everybody knows I'm a pet lover. Of course, everybody is a pet lover. I want to do that. ನಿಮ್ದೇನು ಆ್ಯಕ್ಟ್ ಮಾಡಿರೋದು ಪೆಟ್ಟು? ಇಲ್ಲ ಸರ್, ಸರಿ, ಕನ್ನಡದಲ್ಲಿ ಮಾತ್ರ ಆಗುತ್ತಾ ಬೇರೆ ಭಾಷೆಗಳಿಗೂ ಇವಾಗ ಹಿಂದಿನಲ್ಲಿ ಕರಣ್ ಜೋಹರ್ ನವೆಂಬರ್, ಅವ್ರಿಗೂ ನನಗೂ ಸ್ವಲ್ಪ ಕಾಂಟ್ರವರ್ಸಿ ಓಡ್ತಾ ಇದೆ. ನವೆಂಬರ್ನಲ್ಲಿ ಅವರು ರಿಲೀಸ್ ಮಾಡ್ತಾ ಇದ್ದಾರೆ ಡೈರೆಕ್ಟ್. ಸೊ ದಿಸ್ ಮೂವಿ ವಾಸ್ ಇನ್ ತಮಿಳ್ ಸೂಪರ್ ಡೂಪರ್ ಹಿಟ್, ಸೋಷಿಯಲ್ ಕಾಸ್. ಪರಿಯರಂ ತಿರುಮಲ್, ಮಾರಿ ಸೆಲ್ವರಾಜ್ ಡೈರೆಕ್ಟರ್. ಆ್ಯಂಡ್ ಅಫ್ಕೋರ್ಸ್ ಈ ಮೂವಿನಲ್ಲಿ ನಾವು ತುಂಬ ಆ್ಯಡ್ ಮಾಡಿದ್ವಿ, ಚೇಂಜ್ ಮಾಡಿದ್ವಿ. ಮೇಜರ್ಲಿ ಅದೊಂದು ಇನ್ಸ್ಪಿರೇಷನ್ ತಮ್ಗೆ. ಹೌದೌದು, ಇನ್ಸ್ಪಿರೇಷನ್. ಬೇರೆ ಏನಾದ್ರು ಪ್ರಶ್ನೆ ಇದೆಯಾ? ಪ್ರೊಡಕ್ಷನ್ ಸರ್ ತಮಿಳು? ಹೌದು ಸರ್. ತಮಿಳಲ್ಲಿ ಹಾಂ, ಹಿಂದಿ ಪ್ರೊಡಕ್ಷನ್? ಇಲ್ಲ ನಂದಿಲ್ಲ. ಆ ಸಬ್ಜೆಕ್ಟ್ ತಗೊಂಡು ಇದು ಮಾಡಿ. ಹೌದು. ಇವಾಗ ನೆಕ್ಸ್ಟ್ ತಮಿಳ್ನಲ್ಲಿ ಮಾಡಬೇಕಂತ ನಮ್ಮ ಯಾವುದು ಇದು ಲವ್ ಮಾಕ್ಟೇಲ್ ನಾನೇ ರೈಟ್ಸ್ ತಗೊಂಡು ಇಟ್ಟಿದ್ದೀನಿ, ತಮಿಳ್ನಲ್ಲಿ ಮಾಡಬೇಕಂತ. ಡಬ್ಬಿಂಗ್ ಬಂದು ರೀಮೇಕ್ ಮಾಡ್ತಾ ಇದ್ದೀರಾ? ಇಲ್ಲ, ತಮಿಳ್ನಲ್ಲಿ ರೀಮೇಕ್ ಮಾಡ್ತಾ ಇದ್ದೀನಿ. I want to show the reality, some more subject should be added. Dubbing ಎಲ್ಲರೂ ಮಾಡ್ಬೋದು ಸರ್. I thought, okay, let me not waste time on dubbing. Reality ತೋರಿಸ್ಬೇಕು. ಓಕೆನಾ? ಥ್ಯಾಂಕ್ ಯು ಥ್ಯಾಂಕ್ ಸರ್. ಯು. ನಿಮ್ಮ ಆಡಿಯನ್ಸ್ ಸಪೋರ್ಟ್ ಬೇಕು. ತುಂಬಾ ಕಷ್ಟಪಟ್ಟು ಡೈರೆಕ್ಟರ್, ಹೀರೋ ಇದೆಲ್ಲ ಮಾಡಿದ್ದೀವಿ. ನೋ ಇಟ್ ಈಸ್ ಆಲ್ ಪ್ರೊಡ್ಯೂಸರ್ ಎಷ್ಟು ನಿಧಾನವಾಗಿ ಸೌಮ್ಯ ಸ್ವಲ್ಪ ಮಾತಾಡ್ತಾರೆ. ಆಲ್ ದ ವೆರಿ ಬೆಸ್ಟ್, ಒಳ್ಳೆದಾಗಿ. ಇನ್ನೊಂದು ವಿಚಾರ ಏನಂದ್ರೆ ಈ ಚಿತ್ರ ಪತ್ರಕರ್ತರು ಮತ್ತು ಮಾಧ್ಯಮದವರು ಮತ್ತು ಡಿಜಿಟಲ್ ಮೀಡಿಯಾ ಎಲ್ಲರೂ ಸ್ವಾಗತ ಮತ್ತು ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಆ್ಯಕ್ಚುಲಿ ನಾನು ಒಂದು ಚೈಲ್ಡ್ ಆರ್ಟಿಸ್ಟ್ ಆಗಿ ಫಸ್ಟ್ ನಾನು 4ನೇ ಕ್ಲಾಸಲ್ಲಿದ್ದೆ. ಆವಾಗ ನಮ್ಮ ಮನೆ ಪಕ್ಕದಲ್ಲಿದ್ದವ್ರು ಏನು ಮಾಡಿದ್ರು, ನೀನು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀಯ ಅಂತ ಸ್ವಲ್ಪ ನಾನು ಡ್ಯಾನ್ಸ್ ಮಾಡ್ತಾ ಇದ್ದೆ. ಅವಾಗ ಕರ್ಕೊಂಡು ಹೋಗ್ಬಿಟ್ಟು ಒಂದು ಜಯಮಾಲದೆ ನಮ್ಮ ಪ್ಯಾಲೇಸಲ್ಲಿ ಕರ್ಕೊಂಡು ಹೋಗಿದ್ರು ನನ್ನ. ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಒಂದು ರಮೇಶ್ ಅರವಿಂದ ನಾನು ನೋಡಿ, ರಮೇಶ್ ಅರವಿಂದ್ ಅವರು ಅಂತ ನಂಗೆ ಗೊತ್ತಿರಲಿಲ್ಲ. ಅವರೊಂದು ಸೀಕ್ವೆನ್ಸ್ ಮಾಡ್ತಾ ಇದ್ರು. ಸೊ ಕೆ ಬಾಲಚಂದ್ರ ಡೈರೆಕ್ಟರ್ ಸರ್ ಅಲ್ಲಿದ್ದು, ನನಗೆ ಗೊತ್ತಿಲ್ಲ, ಚಿಕ್ಕ ಹುಡುಗನಾಗಿದ್ದೆ ಅವಾಗ ನನಗೊಂದು ಕೇಳಿದ್ರು, ನೀನೇನಾದರೂ ಮಾಡ್ತೀಯಪ್ಪ ಅಂತ. ನಾನು ಧೈರ್ಯವಾಗಿ ಏನು ಹೇಳಿದೆ, ಸರ್ ನಾನು ಮಾಡ್ತೀನಿ ಅಂತ ಹೇಳಿದೆ. ಒಂದು ಸೀಕ್ವೆನ್ಸ್ ಮಾಡಿದೆ. ಸೊ ಆ ಒಂದು ನಂಟು ನನ್ನ ಸಿನಿಮಾ ಕ್ಯಾರಿಯರು ಇಲ್ಲಿವರೆಗೂ ತಂದು ಬಿಟ್ಟಿದೆ. ಆ ಸಿನಿಮಾ ಆದಮೇಲೆ ಒಂದು ಗ್ಯಾಪ್ ಇತ್ತು ನನಗೆ. ನಾನು ಓದೋಕ್ಕೆ ಸ್ಟಾರ್ಟ್ ಮಾಡಿದೆ. MBA ಮಾಡಿ LLB ಮುಗಿಸಿದೆ ನಾನು. ಸೆಂಟ್ರಲ್ಲಿ ನನಗೆ ಹೆಂಗೆ ಒಂದು ಇದೇ ಥರ ಒಂದು ಆಡಿಯೋ ಲಾಂಚ್ಗೆ ಹೋಗಿದ್ದೆ ನಾನು. ಅವಾಗ ಒಂದು ಡೈರೆಕ್ಟರ್ನ ಮೀಟ್ ಮಾಡಿದ್ದೆ ನಾನು. ಅವ್ರು ಹೇಳಿದ್ರು, ನೀವು ಏನಾದರೂ ಇಂಟ್ರೆಸ್ಟ್ ಇಲ್ಲ ಸಿನಿಮಾ ಮಾಡೋಕ್ಕೆ ಅಂತ ಕೇಳಿದ್ರು. ಆವಾಗ ನನ್ನ ಫಸ್ಟ್ ಸಿನಿಮಾ ವಾಟ್ಸಪ್ ಲವ್ ಬಂದು 2015-16 ರಿಲೀಸ್ ಆಗಿತ್ತು. ಅದು ನನ್ನ ಮೊದಲ ಪ್ರಯತ್ನ, ಸ್ವಲ್ಪ ಮಟ್ಟಿಗೆ ಹೋಗಿತ್ತು. ಸೊ ಆಮೇಲೆ ಅದಾದಮೇಲೆ
ಇವಾಗ ನಾನು ಕರ್ಕಿಗೆ ಬಂದ್ಬಿಡ್ತೀನಿ. ಕರ್ಕಿ ಬಗ್ಗೆ ಹೇಳ್ಬೇಕಂದ್ರೆ, ಕರ್ಕಿಯಲ್ಲಿ ನಾನು ಕಂಡಂಥ ಸಿನಿಮಾ ಫಸ್ಟು ಒಂದು ಡೆಬ್ಯೂಟೆಂಟ್ ಒಂದು ಹೀರೋ ಆಗಿ ಅಲ್ಲೇ ನಾನು ರಿಯಲ್ ಆಗಿ ಸಿನಿಮಾ ಏನು ಅಂತ ನಾನು ಕಲ್ತ್ಕೊಂಡೆ. ಹೆಂಗೆ ಕಲ್ತ್ಕೊಂಡೆ ಅಂದರೆ, ನಂಬರ್ 1 ಟೆಕ್ನಿಷಿಯನ್ಸ್, ನಂಬರ್ 1 ಕೋ ಆರ್ಟಿಸ್ಟ್ಗಳ ಜೊತೆ ಆ್ಯಕ್ಟ್ ಮಾಡುವಾಗ. ಎಕ್ಸಾಂಪಲ್ ನಮ್ಮ ಪವಿತ್ರನ್ ಸರ್ ಬಗ್ಗೆ ನಾನು ವಿಕಿಪೀಡಿಯಾಗೆ ಓದಿದೆ. ನಾನು ಅವ್ರ ಬಗ್ಗೆ ತುಂಬ ತಿಳ್ಕೊಂಡೆ. ನಾನು ಅವರು ಮಾಡಿರೋ ಆರ್ಟಿಸ್ಟ್ಗಳ ಜೊತೆ ಅಂದರೆ ಅಜಿತ್, ವಿಜಯ್, ಸೌತ್ ಇಂಡಿಯಾದಲ್ಲಿ ತುಂಬ ಮಾಡಿದ್ದಾರೆ ಅವರು. ಸೊ ದೊಡ್ಡ ಸ್ಟಾರ್ಗಳ ಜೊತೆ ಅವ್ರನ್ನ ನಟಿಸಿ ಅವ್ರನ್ನ ಫೇಮಸ್ ಮಾಡಿದ್ದಾರೆ. ಸೊ ನಾನು ಅಂದ್ಕೊಂಡೆ ಇಂಥ ಒಂದು ಡೈರೆಕ್ಟರ್ ಜೊತೆ ನಾನು ಮಾಡಲೇಬೇಕು ಅಂತ ನಮ್ಮ ಪ್ರೊಡ್ಯೂಸರ್ ಸರ್ನ ಮೀಟ್ ಮಾಡೋದು. ಅದೇ ಟೈಮಲ್ಲಿ ಒಂದು ಕೋಇನ್ಸಿಡೆಂಟ್ ಆಯಿತು. ಅವಾಗ ನಮ್ಮ ಪ್ರೊಡ್ಯೂಸರ್ ನನಗೆ ಹೇಳಿದ್ರು, JP ಯಾಕೆ ನೀನು ಆಲ್ರೆಡಿ ಸಿನಿಮಾ ಮಾಡಿದ್ಯಾ, ಈ ಒಂದು ಸಿನಿಮಾ ನೀನು ಮಾಡೋದು. ನಾನು ಸಿನಿಮಾ ಬಗ್ಗೆ ಸ್ವಲ್ಪ ಕಾಲೇಜಿಗೆ ಬಿಟ್ಬಿಟ್ಟಿದ್ದೆ. ನಾನು ಮುಂದೆ ಬಿಸ್ನೆಸ್ ಮಾಡೋಣ, ಸ್ವಲ್ಪ ಮನೆ ಕಡೆ ಗಮನ ಕೊಡೋಣ ಅಂತ. ಅವಾಗ ನಮ್ಮ ನಮ್ಮ ಪ್ರೊಡ್ಯೂಸರ್ ಹೇಳಿದ್ರು, ಒಳ್ಳೆ ಡೈರೆಕ್ಟರ್ ಸಿಗ್ತಾರೆ ನೋಡಿದ್ರು. ಅವಾಗ ಡೈರೆಕ್ಟರ್ ಬಗ್ಗೆ ನಾನು ಓದಿದೆ. ಅವಾಗ ನನಗೆ ಒಂದು ಆಶ್ಚರ್ಯ ಆಯಿತು, ಈ ಥರ ಒಂದು ಆಪರ್ಚುನಿಟಿ ನನಗೆ ಸಿಗುತ್ತಾ, ನಾನು ಮಾಡಬೇಡೇನಾ, ಅವ್ರನ್ನ ನಾನು ಫೇಸ್ ಮಾಡೋಕ್ಕಾಗುತ್ತಾ ಅಂತ ನನಗೊಂದು ಭಯ ಇತ್ತು. ಆ್ಯಕ್ಚುಲಿ ನಾನು ಪ್ರೊಡ್ಯೂಸರ್ ಸರ್ಗೆ ಹೇಳಕ್ಕೆ ಬರಲಿಲ್ಲ ನನಗೆ. ಆಮೇಲೆ ಡೈರೆಕ್ಟರ್ನ ನಾನು ಮೀಟ್ ಮಾಡಿದೆ. ಡೈರೆಕ್ಟರ್ನ ಮೀಟ್ ಮಾಡಿದಾಗ ಅವ್ರೇನು ಹೇಳಿದ್ರು, ಧೈರ್ಯವಾಗಿ ಮಾಡಪ್ಪ, ನಾನು ಇದ್ದೀನಿ, ಏನು ಸಂಕೋಚ ಪಡಬೇಕ. ಸರಿ ಆಯಿತು, ಸ್ವಲ್ಪ ನನಗೆ ಕನ್ನಡ ಸಪೋರ್ಟ್ ಮಾಡು. ಇವಾಗ ನಾನು ಒಂದು ಟೀಮ್ ಇದ್ವಿ, ನಾವು ಇಲ್ಲೇ ಹುಟ್ಟಿ ಬೆಳೆದಿರೋದು. ಸೊ ಅವಾಗ ಡೈರೆಕ್ಟರ್ ನನಗೆ ಸ್ವಲ್ಪ ಕನ್ನಡ ಸಪೋರ್ಟ್ ಮಾಡಿ, ನಾನು ಒಂದು ಫ್ಲೋ ಕೊಡಿ, ನಾನು ಚೆನ್ನಾಗಿ ನಿನ್ನ ಸ್ಕ್ರೀನ್ ಪ್ಲೇ ಅದನ್ನು ಮಾಡಿ ನೀನು ಆ್ಯಕ್ಟ್ ಮಾಡಿಸ್ತೀನಿ. ಸೊ ನಾನೇನು ಮಾಡಿದೆ, ನಾನು ಶೂಟಿಂಗ್ ಸ್ಟಾರ್ಟ್ ಆಯಿತು. ಶೂಟಿಂಗ್ ಸ್ಟಾರ್ಟ್ ಆಗುವಾಗ ನಾನು ಏನು ಮಾಡಿದೆ, ನನ್ನ ಆ್ಯಕ್ಟಿಂಗ್ ಮಾಡೋದು ನಾನು ಸ್ಟಾರ್ಟ್ ಮಾಡಿದೆ. ಡೈರೆಕ್ಟರ್ ಬಂದು ಹೇಳಿದ್ರು, ನೋಡು ನೀನು ಏನು ಭಯ ಪಡಬೇಡ, ನಾನೊಂದು ದೊಡ್ಡ ಡೈರೆಕ್ಟ್ರು ಇಲ್ಲ ಒಂದು ದೊಡ್ಡ ಟೆಕ್ನಿಷಿಯನ್ಸ್ ಇದ್ದಾರೆ ಇನ್ನು ಮುಂದೆ ಅಂತ ಏನು ಭಯ ಪಡಬೇಡ, ಧೈರ್ಯವಾಗಿ ನೀನು ಆ್ಯಕ್ಟ್ ಮಾಡು, ನೀನು ಏನು ಬರುತ್ತೋ ಮಾಡು, ನಾನು ನಿಮ್ಗೊಂದು ದಾರಿ ತೋರಿಸ್ತೀನಿ. ಒಂದು 10 ಟೈಮ್ ಹೇಳಿದ್ರು ಸರ್. ಆಮೇಲೆ ನಾನು ನನ್ನ ಪಾಡಿಗೆ ನಾನು ಆ್ಯಕ್ಟ್ ಮಾಡೋದು ಸ್ಟಾರ್ಟ್ ಮಾಡಿದೆ. ಇಟ್ ವಾಸ್ ರಿಯಲಿ ಔಟ್ಸ್ಟ್ಯಾಂಡಿಂಗ್. ಗ್ರೇಟ್ ಥ್ಯಾಂಕ್ಸ್ ಟು ದ ಗ್ರೇಟ್ ಲೆಜೆಂಡ್ ಡೈರೆಕ್ಟರ್ ಪವಿತ್ರನ್ ಸರ್. ಐ ಆಮ್ ಆಲ್ವೇಸ್ ಅಬಾರಿ ಟು ಹಿಮ್. ಅಲಾಂಗ್ ವಿತ್ ಹಿಮ್ ಆ್ಯಂಡ್ ಮಿಸ್ಟರ್ ಪ್ರಕಾಶ್ ಪಣಿ ಸರ್. ಅವರು ನನ್ನ ಬಿಸ್ನೆಸ್ ಮ್ಯಾನ್ ಆಗಿ ನೋಡಿರೋದು, ಒಂದು ಹೀರೋ ಆಗಿ ನೋಡಿಲ್ಲ. ಅದು ಹೆಂಗೆ ಅವ್ರ ಮನಸ್ಸಿಗೆ ಬಂತೋ, ನಾನೊಂದು ಸಿನಿಮಾ ಮಾಡಬೇಕಂತ ನನಗೆ ಅರ್ಥ ಆಗಿಲ್ಲ. ಸೊ ಅವ್ರಿಗೆ ಈ ಆಪರ್ಚುನಿಟಿ ಗೊತ್ತಿಗೆ ಪ್ರಕಾಶ್ ಸರ್, ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು ಆಲ್ಸೋ. ಆ್ಯಂಡ್ ಹೇಳ್ಬೇಕಂದ್ರೆ, ಸ್ಟಾರ್ಟಿಂಗ್ ಸಿನಿಮಾ ಎಲ್ಲ ಕಂಪ್ಲೀಟ್ ಆಯಿತು, ನಮಗೆ ಒಂದು ಒಳ್ಳೆ ಕವಿ ಬೇಕಿತ್ತು. ಆವಾಗ ನಮ್ಮ ಕವಿ ಕಣ್ಣಿಗೆ ಆಕಾಶದಲ್ಲಿ ಕಾಣಿಸಿದ್ದು ನಮ್ಮ ಕವಿರಾಜ್ ಸರ್. ಈ ವಾಸ್ ರಿಯಲಿ ನಮ್ಮ ಸಿನಿಮಾ ಡೈಲಾಗ್ಗಳು ಅದನ್ನ ಹೆಂಗ್ ತಗೊಂಡು ಹೋಗ್ಬೇಕು ಅಂತ ಡಬ್ಬಿಂಗ್ ಆಫೀಸ್ ಬಂದು ಅವ್ರು ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿ ಕೂತಿ ರಿಯಲಿ ಅವ್ರು ಕೊಟ್ಟಿರೋ ಡೈಲಾಗ್ಸ್ ಇವಾಗ ನಮ್ಮ ಸಿನಿಮಾಲಿ ಇರೋದು. ರಿಯಲಿ ಥ್ಯಾಂಕ್ಫುಲ್ ಯು ಸರ್, ವೆರಿ ಥ್ಯಾಂಕ್ಸ್. ಆ್ಯಂಡ್ ಅರ್ಜುನ್ ಜೈನ ಸರ್ ಇಲ್ಲಿ ಬರಲಿಲ್ಲ. ಅವರು ಬ್ಯೂಟಿಫುಲ್ ಒಂದು ವೆಸ್ಟರ್ನ್ ರ್ಯಾಪ್ ಕನ್ನಡ ಫಸ್ಟ್ ಆ ಥರ ಸಾಂಗ್ ಮಾಡಿದ್ದಾರೆ. ಆಡಿಯೋ ಲಾಂಚ್ ನಿಮ್ಗೆ ಹೇಳ್ತೀವಿ ನಾವು. ಆ್ಯಂಡ್ ನೆಕ್ಸ್ಟ್ ಬರೋದು ನಮ್ಮ ಸಾಧು ಮಹಾರಾಜ್ ಸರ್. ಅವರು ನಾವು ಜೊತೆಲಿ ಆ್ಯಕ್ಟ್ ಮಾಡಾಗ ನನಗೆ ತುಂಬ ಭಯ ಆಗ್ತಾ ಇತ್ತು. ಯಾಕಂದರೆ ಅವ್ರು ತುಂಬ ಸೀನಿಯರ್ ಮೋಸ್ಟ್ ಆ್ಯಕ್ಟರ್, ಹೆಂಗೆ ಮಾಡಲಿ ಅಂತ. ನನ್ನ ಯಾವ ಥರ ಕ್ಯಾರಿ ಮಾಡಿದ್ರೆ ಅಂದರೆ, ನನಗೆ ನಾನು ಮರ್ತ್ಬಿಟ್ಟಿದ್ದೆ, ಅವ್ರು ನನ್ನ ಜೂನಿಯರ್ ಆರ್ಟಿಸ್ಟರ್ ಆಗ್ಬಿಟ್ಟಿದ್ರು. ಸೊ ಈಸ್ ಟು ಗಿವ್ ದ ಲೈವ್ಲಿನೆಸ್, ಅಂದರೆ ನನ್ನ ಜೊತೆಗೆ ಇದ್ದು ನೀನು ಹಿಂಗೆ ಮಾಡಬೇಕು, ಆ ಕೌಂಟ್ರ್ ಹೆಂಗೆ ತಗೊಳ್ಳೋದು, ಹೆಂಗೆ ಆ್ಯಕ್ಟ್ ಮಾಡಬೇಕು ಅಂತ ಒಂದು ಒಳ್ಳೆ ಒಂದು ರಿಯಲ್ ಆ್ಯಕ್ಟರ್ ಥರ ನಾನು ಮಾಡಿಸಿದ್ರು. ಒಟ್ಟಾಗಿ ನಾವು ನೋಡಿದ್ರೆ ಸವಿತಾ ಮೇಡಮ್ ಆಗಲಿ, ನನ್ನ ತಾಯಿಗಳು ಮಾಡಿರೋದು ತುಂಬ ಪ್ರೀತಿಯಿಂದ ನನ್ನ ತಾಯಿಗಳು ತುಂಬ ಹಗ್ ಮಾಡೋದನ್ನ ಮಾಡಿದ್ದಾರೆ. ತುಂಬ ಬ್ಯೂಟಿಫುಲ್ ಆಗಿ ಅವ್ರ ಸಿನಿಮಾ ಮೂಡ್ ಬಂದಿದೆ. ಆಮೇಲೆ ನಮ್ಮ ಜಗದೀಶ್ ಅಣ್ಣ ಅವರು ಬಂಗಾರಪೇಟೆಯಲ್ಲಿ ನಮ್ಗೆ ಏನೇ ಲೊಕೇಶನ್ ಕೇಳಿ, ಎಂಥ ಒಂದು ರೈಲ್ವೆ ಟ್ರ್ಯಾಕ್ ಇತ್ತು, ರೈಲ್ವೆ ಒಂದು ಡಿಪಾರ್ಟ್ಮೆಂಟ್ನ ಕನ್ವಿನ್ಸ್ ಮಾಡಿ ಪರ್ಮಿಷನ್ ಹಾಕ್ಸಿ ಅಲ್ಲಿ ಶೂಟ್ ಮಾಡಿದ್ದೀವಿ. ರಿಯಲಿ ಗ್ರೇಟ್ಫುಲ್ ಟು ಯು ಜಗದೀಶ್ ಅಣ್ಣ. ಆ್ಯಂಡ್ ಇನ್ನೂ ಆರ್ಟಿಸ್ಟ್ಗಳು ಯಾರು ಬಂದಿರೋ ನಾನು ಮರ್ತಿದ್ದರೆ ದಯವಿಟ್ಟು ನಾನು ಕ್ಷಮೆ ಕೊಡ್ತೀನಿ. JP ಅವರೇ, ಈಗ ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ಈ ಮುತ್ತುರಾಜ್ ಯಾರು, ಏನ ಅಂತಾನೆ? ಇವಾಗ ಆಕ್ಚುಲಿ ಈ ಸಿನಿಮಾ ಇಷ್ಟೆಲ್ಲ ನನ್ನ ಸಪೋರ್ಟ್ ಸಿಕ್ಕಿದ ಮೇಲೆ ನಾನು ನನ್ನ ಮುತ್ತುರಾಜ್ ಅಂತ ನಾನು ಅಬ್ಸರ್ವ್ ಮಾಡ್ಕೊಂಡೆ. ಇವಾಗ ನಾನು ಮುತ್ತುರಾಜ್ ಆದೆ. ಆಮೇಲೆ ಏನು ಮಾಡಬೇಕು ಅಂತ ಹೇಳಿದ್ರು. ಅವಾಗ ನಾನು ಸ್ವಲ್ಪ ಹೆವಿ ಆಗಿದೆ, ಸ್ವಲ್ಪ ಹೆವಿ ವೇಟ್, ಸ್ವಲ್ಪ ಜಿಮ್ಮಿಂಗ್ ಎಲ್ಲ ಮಾಡ್ತಾ ಇದ್ದೆ. ಅವಾಗ ಡೈರೆಕ್ಟ್ ಹೇಳಿದ್ರು, ನೀನು ಜಾಸ್ತಿ ವೇಟ್ ಆಗಿದೆ, ಸ್ವಲ್ಪ ವೇಟ್ ಕಮ್ಮಿ ಮಾಡಿದೆ. ಅದಕ್ಕೆ ನಾನು 6 to 8 kgs ಕಮ್ಮಿ ಮಾಡಿಕೊಂಡು ಆ ಪಾತ್ರಕ್ಕೆ ಕರೆಕ್ಟಾಗಿ ಸೆಟ್ ಆದೆ. ನಾನು ಪಾತ್ರ ಸೆಟ್ ಆದಮೇಲೆ ಈ ಸಬ್ಜೆಕ್ಟ್ ನಾನು ಬರೋವಾಗ ಈ ಒಂದು ಕ್ಯಾರೆಕ್ಟರು ಒಂದು ವಿಲೇಜಲ್ಲಿ ಉದ್ಭವ ಆಗುತ್ತೆ ಸರ್. ಒಂದು ವಿಲೇಜಲ್ಲಿ ಜಾಸ್ತಿ ಜನ ಇರ್ತಾರೆ, ಬೇರೆ ಕಾಸ್ಟ್, ಡಿಫ್ರೆಂಟ್ ಕಾಸ್ಟ್ ಇರುತ್ತೆ, ರಿಚ್ ಇರ್ತಾರೆ, ಬಡವರು ಇರ್ತಾರೆ, ಸಾವುಕಾರ ಇರ್ತಾರೆ, ಪುವರ್ ಇರ್ತಾರೆ. ಬಟ್ ಆ ಒಂದು ಪುವರ್ ಏನು ಮಾಡ್ತಾನೆ, ಅವನೊಂದು ಬದುಕಬೇಕಂದ್ರೆ ಸೊಸೈಟಿಯಲ್ಲಿ ಅವ್ನು ಏನು ಮಾಡಬೇಕು, ಯಾವ ಥರ ಕನಸಿಟ್ಕೊಂಡಿದ್ದಾನೆ, ಆ ಕನಸನ್ನ ಯಾರು ನನ್ಸು ಮಾಡ್ತಾರೆ ಅಂದರೆ ಆ ಊರಲ್ಲಿ ಒಬ್ರು ದೊಡ್ಡವರು ಇರ್ತಾರೆ, ಅವರು ಆ ಕನಸನ್ನು ನನ್ಸು ಮಾಡೋಕೆ ಅವ್ರು ಹೇಳ್ತಾರೆ. ಸೊ ಆ ಥರ ಇವನೇನು ಮಾಡ್ತಾನೆ, ಒಂದು ನನ್ನ ಊರಿಗೆ ಒಂದು ಒಳ್ಳೇದು ಮಾಡಬೇಕು, ಜನ ಮುಂದೆ ನಿಂತ್ಕೋಬೇಕು ಅಂತ ಇವನೇಳಿ ಸಿಟಿಗೆ ಬರ್ತಾನೆ. ನಮ್ಮ ಕವಿರಾಜ್ ಸರ್ ಹೇಳ್ತಾನೆ, ಸಿಟಿಗೆ ಬಂದು ಶಿವಮೊಗ್ಗಲ್ಲಿ ಓದ್ತಾನೆ. ಅಲ್ಲಿ ಬಂದು ಒಂದು ಡಿಫ್ರೆಂಟ್ ಕಾಸ್ಟ್ ಒಂದು ರಿಚ್ ಹುಡುಗಿ ಅವನಿಗೆ ಫ್ರೆಂಡ್ ಆಗ್ತಾನೆ. ಜನ ಇವತ್ತು ಹೆಂಗಾಗ್ಬಿಟ್ಟಿದೆ ಅಂದರೆ, ಇಲ್ಲೇ ಇಲ್ಲ ಬೆಂಗಳೂರಲ್ಲೆಲ್ಲ ಎಲ್ಲ ಕಡೆ ನಾನು ನೋಡಿದ್ದೀನಿ ಹೋಗಿ. ಎಕ್ಸ್ಪೀರಿಯನ್ಸ್, ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ನಾನು ಏನು ಹೇಳ್ತೀನಿ ಅಂದರೆ, ಒಂದು ಕಾಲೇಜಲ್ಲಿ ಒಂದು ಹುಡುಗ ಹುಡುಗಿ ಸೇರ್ತಾರೆ.
ಇಲ್ಲ ಒಂದು 5-6 ಜನ ಒಂದು ಡಿಫ್ರೆಂಟ್ ಲ್ಯಾಂಗ್ವೇಜಸ್, ಡಿಫ್ರೆಂಟ್ ಜೆಂಡರ್ ಸೇರ್ತಾರೆ. ಅಂದ್ರೆ ಹುಡುಗ ಹುಡುಗಿ ರಿಚ್ ಎಲ್ಲ ಸೇರ್ತಾರೆ. ಬಟ್ ನಾವು ಕಾಲೇಜ್ಗೆ ಹೋಗುವಾಗ ನಾವೇನ್ ಅನ್ಕೊಂತೀವಿ, ನಾವೆಲ್ಲ ಸ್ಟೂಡೆಂಟ್ ಅನ್ಕೊಳ್ಳೋದು. ಬಟ್ ಈ ಸಿನಿಮಾ ಏನಾಗುತ್ತೆ, ಒಂದು ಸಾವುಕಾರ ಹುಡುಗಿ ಒಂದು ಬಡವನ ಹುಡುಗನ ಹತ್ರ ಒಂದು ಫ್ರೆಂಡ್ ಆಗ್ತಾರೆ. ಅದಕ್ಕೆ ಆ ವರ್ಗದವ್ರು ಏನ್ ಅನ್ಕೊಂತಾರೆ, ಇವನು ಈ ಹುಡುಗಿನ ಇವನು ಲವ್ ಮಾಡ್ತಾನೆ, ಇವ್ನ ಏನಾದ್ರೂ ನಮ್ಮ ಹುಡುಗಿನ ಎತ್ತಾಕೊಂಡು ನಮ್ಮ ಜಾತಿಗೆ ಅವಮಾನ ಆಗುತ್ತೆ ಅಂತ. ಬಟ್ ಸ್ಟೋರಿ ಅದಿಲ್ಲ. ಯಾಕೆ ನಾವು ಒಂದು ಕಾಲೇಜಲ್ಲಿ ಸೇರಿದ್ರೆ ಒಂದು ಹುಡುಗ ಹುಡುಗಿ ಫ್ರೆಂಡ್ ಆಗ್ಬಾರ್ದಾ? ನಾನು ಕೇಳೋದಷ್ಟೇ. ಏನು ಜಾತಿ ನೋಡಿ ಫ್ರೆಂಡ್ ಆಗ್ತಾರ? ಒಂದು ಹುಡುಗ ಹುಡುಗಿ ಫ್ರೆಂಡ್ ಆಗೋದು ಏನಿದೆ? ಜಾತಿ ನೋಡಿ ಯಾರು ಫ್ರೆಂಡ್ ಆಗಲ್ಲ. ಒಂದು ಲೋಕಾಶ ಆಗದೆ ಇದು ಈ ಮೆಸೇಜ್ ನಾವು ಜನಕ್ಕೆ ಕೊಡ್ತಾ ಇದ್ದೀವಿ ಸಿನಿಮಾಗೆ. ನಾವು ಜಾತಿನೂ ಇಟ್ಕೊಂಡಿದೀವಿ, ಬಟ್ ಬೇಸಿಕ್ಲಿ ಎಲ್ಲೇ ಒಂದು ಕಾಲೇಜ್ಗೆ ಹೋದ್ರು ಯಾವುದೇ ಜಾತಿ ಒಂದು ಹುಡುಗ ಹುಡುಗಿ ಫ್ರೆಂಡ್ ಆಗ್ಬೋದು, ಆದ್ರೆ ಅವರು ಲವರ್ ಅಂತ ಯಾರು ಡಿಸೈಡ್ ಮಾಡಬಾರ್ದು. ಇದು ತುಂಬಾ ಜಾಗದಲ್ಲಿ ತುಂಬಾ ಆಕ್ಟಿವಿಟೀಸು, ತುಂಬಾ ಸೂಸೈಡ್ ಕೇಸ್ ಎಲ್ಲ ಆಗಿದೆ. ಇದು ಅದು ಸ್ವಲ್ಪ ಎಕ್ಸಾಂಪಲ್ಸ್ ಇಟ್ಟಿದೀವಿ, ನಾವು ಇವಾಗ ಎತ್ಕೊಂಡ್ಬಂದಿಲ್ಲ, ನಾನು ಕೊಡ್ತೀನಿ ನೆಕ್ಸ್ಟ್ ಟೈಮ್ ಪ್ರೆಸ್ ಮೀಟ್ ಅಲ್ಲಿ. ಸೊ ಇದನ್ನ ನಾವು ಹೆಂಗ್ ಜನಕ್ಕೆ ತೋರಿಸ್ತೀವಿ ಅಂತ ಒಂದು ಹೈಲೈಟ್ ಮಾಡಿದೀವಿ. ದಯವಿಟ್ಟು ಅದನ್ನ ನೀವೆಲ್ಲ ಸಹಕರಿಸಬೇಕು. ಇನ್ನೊಂದು ಹೇಳ್ತೀನಿ, ನಾನು ಹೇಳೋಕೆ ಹೇಳ್ಬರ್ತೀನಿ ಅಂದ್ರೆ, ನಾವು ಎಷ್ಟೇ ಆಕ್ಟ್ ಮಾಡಲಿ ಏನೇ ಮಾಡಲಿ, ಮಾಧ್ಯಮದವರು ಪತ್ರಕರ್ತರು ಇವರಿಲ್ಲ ಅಂದ್ರೆ ನಾವು ಏನೇ, ನೀವು ಕೋಟಿ ಆಗ್ತಿಲ್ಲೋ ನೀವಿಲ್ಲ ಅಂದ್ರೆ ಏನಿಲ್ಲ. ಫಸ್ಟ್ ನಾನು ಎಂಟ್ರಿ ಆದಾಗ ನಾನು ಭಯ ಬಂದ್ಬಿಡ್ತು, ಯಾರು ಬರಲಿಲ್ಲಲ್ಲಪ್ಪ ಅಂತ. ನಮ್ಮ ಇವರು ಕಾರ್ತಿಕ್ ಅವ್ರನ್ನ ಹೇಳ್ತದೆ, ಎಲ್ಲಿ ಮಾಧ್ಯಮದವರೇ ಇಲ್ಲ ಅಂತ ಒಂದು ಶಾಕ್. ಯಾಕಂದ್ರೆ ಅವರೇ ಮೇನ್ ನಮಗೆ. ಆಮೇಲೆ ನೋಡಿದ್ರೆ ಎಲ್ಲರೂ ಇದ್ದೀರಾ, ಐ ಆಮ್ ರಿಯಲಿ ಗ್ರೇಟ್ಫುಲ್ ಸರ್. ತುಂಬಾ ಥ್ಯಾಂಕ್ಸ್ ಸರ್, ಮಾಧ್ಯಮದವರು ತುಂಬಾ ಥ್ಯಾಂಕ್ಸ್. ಸೊ ಹೀಗೆ ಸಪೋರ್ಟ್ ಮಾಡ್ತಾರೆ. ನಾನೇನು ಹೊಸಬ ಇಂಡಸ್ಟ್ರಿಗೆ ಅನ್ಕೊಂಡೆ, ಬಟ್ ದಯವಿಟ್ಟು ಹೊಸಬರು ಹಳಬರು ಯಾರೇ ಇರಲಿ ನಾವೆಲ್ಲ ಆಕ್ಟರ್ಸು ಆ ಥರ ಅನ್ಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ನಿಮ್ಮಲ್ಲಿ ನನ್ನ ಓಲ್ ಹಾರ್ಟೆಡ್ ಮನವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ Friends, Third Eye Media producer ಶ್ರೀ ಪಳನಿ ಪ್ರಕಾಶ್ ನಿರ್ಮಾಣದಲ್ಲಿ ತಯಾರಾಗಿರುವ ಕರ್ಕಿ ನಾನು BA LLB ಚಿತ್ರದ ಪತ್ರಿಕಾ ಗೋಷ್ಠಿಗೆ ಆಗಮಿಸುವ ನನ್ನ ಎಲ್ಲ ಪ್ರೆಸ್ ಮತ್ತು ಮೀಡಿಯಾ ಮಿತ್ರರಿಗೆ ಸ್ವಸ್ವಾಗತಗಳು. ಈ ಆಧುನಿಕ ಸಮಾಜದಲ್ಲಿ ಒಂದು ಒಳ್ಳೆ ಸಿನಿಮಾ ಎಸೆನ್ಸು ಕಾಣಬೇಕಾದರೆ ಅದರಲ್ಲಿ ಬಹುಪಾಲು ಮೀಡಿಯಾ ಪ್ರೆಸ್ ಸಪೋರ್ಟ್ ಇರುತ್ತದೆ. ಓಕೆ. ಈ ಚಿತ್ರ ನಿರ್ಮಾಣ ಮಾಡಿರುವ ಶ್ರೀ ಪ್ರಕಾಶ್ ಪಳನಿ ಅವರಿಗೂ ದೊಡ್ಡ ಲಾಭ ಮತ್ತು ಎಸೆನ್ಸ್ ತಂದು ಕೊಡಬೇಕಾದ್ದು ಥ್ಯಾಂಕ್ ಯು ಕವಿ ಸರ್. ತಮ್ಮಲ್ಲಿ ಕೇಳುತ್ತೀನಿ, JP ಅವರಿಗೂ ಈ ಸಿನಿಮಾ ಮುಖಾಂತರ ಒಳ್ಳೆ ಫೀಚರ್ ಇರಲಿ. JPಗೆ ಮಟ್ಟುಲ್ಲ all artists, all technicians. So sweet sir. Sir effort ಒಂದು ಅಭಿನಂದನೆ ಸಲ್ಲಿಸಬೇಕು. ನಂತರ ನಿಮ್ಮ ಎಲ್ಲರೂ ಈ ಕರ್ಕಿ ಸಕ್ಸಸ್ ಮೀಟ್ ಅಲ್ಲಿ ಭೇಟಿಯಾಗಿದ್ದೀನಿ. ಧನ್ಯವಾದಗಳು. ಥ್ಯಾಂಕ್ಸ್ ಸರ್. ಸಾರಿ ಸರ್, because I don't want to open in other language. So I want to learn Kannada because this is the first Kannada industry. That's why. Okay? Then sorry. Thank you. Sir, I have one question, sir. Please. Sir, we know you are an established director in South Indian cinema. Yeah. What made you to do Kannada cinema now, sir? Means my great brother Pandi Prakash sir and hero, they told me about this subject, and also I know about this subject because this is a very big hit in 2018, and it got many awards and president awards it got. Very big, very nice subject. That's why. Okay, sir. So we have a few media people. They are very senior, so they know about your movies, sir. Yeah. So Kannada cinema anta bandaga, you have done a movie with Ramesh sir and Sudharani ma'am too. That is my first movie.
In 91, Sudharani, I changed her name as Shali and Ramesh also. That's a super duper hit at the time. 200 days, 1991. That's my first movie. Sir, any questions? And I shot the next movie, Suryan, very big hit in at the time, 92. I shot maximum scenes in MG Road, and also I got 2-3 awards in Kannada also. Dr. Rajkumar sir, he cut me and also he gave a momentum to me, and also he told, what is this here? You came from Chennai, you shot such a wonderful chase in MG Road, 92. That is very big. Yes, sir, yes, sir. Telugu Mondays you do the same way. Okay? Okay. That's all. Sir, now we will sit and discuss after success of this movie. I will talk thoroughly in Kannada, sir. Thank you. Thank you. ಬೇರೆ ಏನೋ ಪ್ರಶ್ನೆ? ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಒಳ್ಳೆದಾಗಲಿ, ಆಲ್ ದ ವೆರಿ ಬೆಸ್ಟ್ ಸರ್. ಚೆನ್ನೈಯಲ್ಲಿ ಯೂನಿಯನ್ ಏನೋ ಸ್ಟ್ರೈಕ್ ಇದೆ ಅಂತ ಅದನ್ನ ಕರ್ಕೊಂಡ್ಬರ್ತಾಗಿಲ್ಲ. ಇನ್ನೊಂದು ನೀನು ಕ್ಲಾರಿಟಿ ಕೊಡ್ತೀನಿ ನಾನು. ಈ ಸಿನಿಮಾ ಅಲ್ಲಿ ನಾಯಿನ ಹೆಸರು ಬಂದು ಕರ್ಗಿ, ಟೈಟಲ್ ಬಂದು ಕರ್ಗಿ. ಸೊ ಇದನ್ನ ಸ್ವಲ್ಪ ಮಾಧ್ಯಮದ ಅರ್ಥ ಮಾಡ್ಕೊಳ್ಳಿ. ನಾಯಿ ಹೆಸರು ಬಂದು ಕರ್ಗಿ, ಟೈಟಲ್ ಹೆಸರು ಬಂದು ಕರ್ಗಿ. ಅಲ್ಲ ಅದು ಇರೋದು ಚೆನ್ನೈ ಎಲ್ಲ ಇರೋದು ಅದು? ಅದು ತಿರುನಲ್ವೇಲಿ ಸರ್. ತಿರುನಲ್ವೇಲಿ ಬಗ್ಗೆ ಏನು ಶೂಟ್ ಮಾಡ್ತು ಅಂತ ಅಲ್ಲಿ ಇರೋದು. ಅದು ಸೇಮ್ ನಾಯಿ, ಹಳೆ ಸಿನಿಮಾ ಮಾಡಿದ್ರೆ ಒಂದು ಫೋಟೋ ತಗೊಂಡ್ಬಿಡ್ತಾರಾ? ಒಂದು ನಿಮಿಷ ಪ್ಲೀಸ್. ಕಾರ್ತಿಕ್ ಏನೋ ಕಾಂಬಿನೇಷನ್ ಕೊಟ್ಬಿಟ್ಟಿದ್ದಾರೆ. ನೋಡೋಣ ಅಲ್ಲಿ ಮೇಲೆ ತಗೋ. ಸರ್ ಹಾಕಿ ಸರ್, ಹಾಕಿ ಸರ್. ಸರ್ ಇದಾಕಿ ಕೊಡಿ, ಹೂವೆಲ್ಲ ಕೊಡಿ ಸರ್.